ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹಲಸಿನಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲಸಿನಹಣ್ಣಿನ ದೋಸೆ ಹಿಟ್ಟು ನೀವು ಅರ್ಧ ಮೇಲೆ ಒಂದು 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಅದಕ್ಕಿಂತ ಹೆಚ್ಚಿಟ್ಟರೂ ತೊಂದರೆ ಇಲ್ಲ, ಆದರೆ ಹಿಟ್ಟು ತುಂಬ ಹುಳಿ ಬರಬಾರ್ದು ಮಾತ್ರ. ಬೇಕಾಗುವ ಪದಾರ್ಥಗಳು: ಹಲಸಿನ ಹಣ್ಣಿನ ತೊಳೆ 20. ನಾನಿಲ್ಲಿ ಪುಟ್ಟ ಹಲಸಿನಹಣ್ಣಿನ ತೊಳೆ ಇಟ್ಟುಕೊಂಡಿದ್ದೀನಿ. ನಿಮಗೆ ನಾರ್ ಹಲಸಿನಹಣ್ಣು ಸಿಕ್ಕಿದ್ರೆ ಆದಷ್ಟು ಅದನ್ನೇ ಉಪಯೋಗಿಸಿ, ಇಲ್ಲಾಂದರೆ ಕಾಯಿ ಹಲಸಿನಹಣ್ಣು ಕೂಡ ಬಳಸ್ಕೋಬೋದು. ಅಕ್ಕಿ ಅರ್ಧ ಕಪ್ಪು. ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿದ್ದೀನಿ, ನೀವು ಊಟದ ಅಕ್ಕಿನೂ ಕೂಡ ಇದಕ್ಕೆ ಬಳಸ್ಕೋಬೋದು. ಬೆಲ್ಲ 1/4 ಕಪ್ನಷ್ಟು. ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ತೆಂಗಿನಕಾಯಿ ತುರಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ನೀವು ಇದನ್ನು ಕೂಡ ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಏಲಕ್ಕಿ 3. ಉಪ್ಪು ಕಲ್ಲುಪ್ಪು ತಗೊಂಡಿದ್ದೀನಿ ನಾನು, ಅರ್ಧ ಟೀ ಸ್ಪೂನ್ನಷ್ಟು. ತುಪ್ಪ ದೋಸೆ ಮೇಲೆ ಹಾಕಲಿಕ್ಕೆ. ಅಕ್ಕಿ ನೆನೆಸ್ಲಿಕ್ಕೆ ನೀರು. ಈಗಾಗಲೇ ನಾನು ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ನೆನೆ ಇಟ್ಟಿದ್ದೀನಿ. ಮಿನಿಮಮ್ ಅಂದರೆ ನೀವು 2 ಗಂಟೆ ನೆನೆ ಇಡಿ, ಹೆಚ್ಚಾದರೂ ತೊಂದರೆ ಇಲ್ಲ. ಅಕ್ಕಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ, ಯಾಕಂದರೆ ಹಲಸಿನಹಣ್ಣೆ ನಿಮಗೆ ರಸ ಇರೋದ್ರಿಂದ ಅಕ್ಕಿದಷ್ಟು ನೀರು ಬೇಕಾಗಲ್ಲ. ಸ್ವಲ್ಪ ತೆಕ್ಕೊಂಬಿಟ್ಟು ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಅಕ್ಕಿ ಜೊತೆಗೆ ಬೆಲ್ಲ, ಕಾಯಿ, ಉಪ್ಪು, ಏಲಕ್ಕಿನ ಹಾಕಿಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ. ನೀವು ಸಣ್ಣಕ್ಕೆ ರುಬ್ಬಬೇಕು. ತೀರಾ ಸಣ್ಣಕ್ಕಾಗದೇ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸಣ್ಣಕ್ಕೆ ನೀವು ಅಕ್ಕಿನ ಕಾಯಿನೆಲ್ಲ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ತೆಕ್ಕೊಳ್ಳಿ. ನೋಡಿ, ಅಕ್ಕಿನ ನಾನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಹಲಸಿನಹಣ್ಣಿನ ತೊಳೆನ ಬಿಡಿಸ್ಕೊಂಡು ಜಾರ್ನಲ್ಲಿ ಹಾಕ್ಕೊಂಡು ರುಬ್ಬಿ ಸಣ್ಣಕ್ಕೆ ತೊಳೆನ ರುಬ್ಕೊಳ್ಳೋಣ. ಈ ಅಕ್ಕಿ ರುಬ್ಬಿದ್ದಕ್ಕೆ ಹಲಸಿನಹಣ್ಣಿನ ಹಿಟ್ಟನ್ನು ಹಾಕೋಣ. ಅಕ್ಕಿನ ಮತ್ತು ಹಲಸಿನಹಣ್ಣು ರುಬ್ಬಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನಹಣ್ಣನ್ನು ನಾನು ಅಕ್ಕಿ ಕಾಯಿ ಜೊತೆ ಯಾಕೆ ರುಬ್ಬಿಲ್ಲ ಅಂದರೆ, ಕೆಲವೊಮ್ಮೆ ನಿಮಗೆ ಕಾಯಿ ಹಾಕಿ ಹಲಸಿನಹಣ್ಣಿನ ಜೊತೆ ರುಬ್ಬಿದ್ರೆ ಪರಿಮಳ ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನು ಬೇರೆ ರುಬ್ಬಿದ್ದೀನಿ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಈಗಾಗಲೇ ಕಾವಲಿ ಕಾದಿದೆ ನೋಡಿ. ನಿಮ್ಗೆ ಹಿಟ್ಟು ಉದ್ದಿನ ದೋಸೆ ಹಿಟ್ಟಿನ ಹದದಲ್ಲೇ ನಿಮಗೆ ಈ ಹಿಟ್ಟು ಕೂಡ ಇರಬೇಕು. ಸ್ವಲ್ಪ ಕಾವಲಿ ಮೇಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಿ. ನೀವು ತೆಳುನೂ ಬೇಕಾದರೂ ಮಾಡ್ಬೋದು, ದಪ್ಪ ಬೇಕಾದರೂ ಮಾಡ್ಬೋದು. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮುಚ್ಚಿಡಿ. ಒಂದು ಅರ್ಧ ನಿಮಿಷ ಆದಮೇಲೆ ದೋಸೆ ಆಗಿದೆಯಾ ನೋಡಿಬಿಟ್ಟು ತಿರ್ಸಾಕಿ 2 ಸೈಡ್ ಬೇಯಿಸಿ. ತುಪ್ಪ ಚೆನ್ನಾಗಿ ಹಾಕಿ ದೋಸೆ ಚೆನ್ನಾಗಾಗುತ್ತೆ. ನಿಮಗೆ ಹಣ್ಣು ಹಾಕಿರೋದ್ರಿಂದ ಪ್ಲಸ್ ಹಣ್ಣಿಗೆ ಬೆಲ್ಲನೂ ಹಾಕಿದ್ರಿಂದ ಸ್ವಲ್ಪ ಕೆಂಪು ಕಲರಲ್ಲೇ ಬರುತ್ತೆ ದೋಸೆ. ಈಗ ನೋಡಿ, ದೋಸೆ 2 ಕಡೆನೂ ಚೆನ್ನಾಗಿ ಬೆಂದಿದೆ. ತಟ್ಟೆಗೆ ತೆಗೆಯೋಣ. ಹೀಗೆ ಇದೇ ಥರ ನೀವು ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ದೋಸೆ ಕಾವಲಿಯಿಂದ ಏಳ್ತಾನೆ ಇಲ್ಲ ಅಂದರೆ ನಿಮಗೆ ಹಲಸಿನ ಹಣ್ಣಿನ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅವಾಗ ನೀವು ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ದೋಸೆನ ಮಾಡ್ಬೋದು. ನೀವು ದೋಸೆ ಹೊಯ್ಯೋ ಮೊದಲು ಕಾವಲಿಗೆ ನೀವು ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳೋದು ಬೇಡ, ಯಾಕೆಂದರೆ ನಿಮಗೆ ದೋಸೆನ ಹೀಗೆ ಎರಿಲಿಕ್ಕೆ ಅದು ಚೆನ್ನಾಗಿ ಬರಲ್ಲ. ಈಗಾಗಲೇ ನಾನು ಹಲಸಿನಹಣ್ಣಿನ ಇಡ್ಲಿ, ಪಾಯಸ, ಮುಳ್ಕ ಎಲ್ಲ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಈ ಮುಳ್ಕ ಮಾಡೋದನ್ನು ನಾನು ನಿಮಗೆ ಅಕ್ಕಿ ಹಿಟ್ಟು ಹಾಕಿ ಮುಳ್ಕ ಮಾಡೋದನ್ನು ತೋರಿಸಿದ್ದೆ. ನಾನೀಗ ದೋಸೆ ಹಿಟ್ಟು ಮಾಡಿದ್ದೀನಲ್ವ, ಅಂದರೆ ಅಕ್ಕಿ ನೆನೆ ಹಾಕಿ ಹಲಸಿನಹಣ್ಣಿನ ದೋಸೆ ಮಾಡಿದ್ದೀನಲ್ವ, ಇದೇ ಹಿಟ್ಟಲ್ಲಿ ನಿಮಗೆ ಮುಳ್ಕ ಕೂಡ ಮಾಡಿದರೆ ಚೆನ್ನಾಗಾಗತ್ತೆ. ಹಲಸಿನ ಹಣ್ಣಿನ ಪ್ರಮಾಣ ತೀರಾ ಹೆಚ್ಚಾದರೆ ನಿಮಗೆ ದೋಸೆ ಕಾವಲಿಂದ ಕೆಲವೊಮ್ಮೆ ಏಳಲ್ಲ. ಆವಾಗ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ದೋಸೆ ಮಾಡಿದರೆ ಚೆನ್ನಾಗಿ ನಿಮಗೆ ದೋಸೆ ಬರುತ್ತೆ. ಈ ದೋಸೆನ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೀಗ ಇಲ್ಲಿ ಸುಮಾರಾಗಿ 10 ದೋಸೆ ಆಗಿದೆ. ನೋಡಿದ್ರಲ್ವಾ ಹಲಸಿನಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ದೋಸೆ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.